ಹಾಯ್ ನೀವು ಡ್ಯಾನ್ಸ್ ಮಾಡ್ಬೇಕು ಎಲ್ಲ ಫೋಟೋ ತಗೋಬೋದು ಏನು ಬೇಕು ತಿನ್ನಕ್ಕ ಆರ್ಡರ್ ಮಾಡ್ತಾನೆ ಬೇರೆ ಬೇರೆ ಸರಿ ನಾನು ಬಂದು ಬಿಡ್ತೀನಿ ನಮ್ಮ ಆಡಿಯವ್ರ ಜೊತೆ ಇವತ್ತು ನಾವು ಫುಲ್ ಎಂಜಾಯ್ ಮಾಡತ್ತೀವಿ. ಇದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಸುಕ್ಷೇತ್ರ ಮಹಾಕೂಟೇಶ್ವರ ದೇವಸ್ಥಾನದಲ್ಲಿ ಇಂದಿನ ಐತಿಹಾಸಿಕ ಸ್ಥಳ ಇದು. ಹಾಗೆ ಇಲ್ಲಿ ಯಾವುದೇ ರೀತಿ ಇದು ಏನು ನೀರು ಕಾಣುತ್ತಲ್ಲ, ಇದು ಯಾವ ನೀರಿದ್ದು ಬೋರ್ಗೀರು ಹಚ್ಚಂಗಿಲ್ಲ, ತನ್ನಿಂದ ತಾನೇ ಭೂಮಿ ಒಳಗಿಂದ ನೀರು ಬರ್ತೈತಿ. ಹಾಗೆ ಮತ್ತು ಇಲ್ಲಿ ನಮ್ಮ ಅಲ್ಲೊಂದು ಗುಹೆ ಇದೆ, ಗುಹೆಯನ್ನು ನೋಡಿ ತೋರಿಸ್ತೀವಿ. ಆಮೇಲೆ ಆ ಗುಹೆಯಲ್ಲಿ ಯಾಕಂದರೆ ಯಾರಾದರೂ ಬೇರೆದವ್ರೇನೋ ಯಾರ ಮೇಲೆ ಹಿಂಗೆ ಯುದ್ಧ ಮಾಡೋಕ್ಕೆ ಬರುವಂಥ ಸಂದರ್ಭದಲ್ಲಿ ರಾಜರು ಏನಾದ್ರು ದಕ್ಕಿಸ್ಕೋಬೇಕಂದ್ರೆ ನೀರಾಗ ಅಲ್ಲೊಂದು ಪ್ಲೇಸ್ ಮಾಡ್ಯಾರ, ಶಂಕರ ಕೋಣೆ ಅಂತೇಳಿ ಹೆಸರೈತಿ. ಅದನ್ನು ಆಮೇಲೆ ತೋರಿಸ್ತೀನಿ. ಅಲ್ಲಿ ಮಟ್ಟ ಜಳಕ ಮಾಡೋಣ. ನಾನು ಮಹಾಕೂಟಲ್ಲಿ ಅದ್ಭುತವಾಗಿ ಅದ್ಧೂರಿಯಾದ ನಮ್ಮ ವಿಶ್ವ ಪಾರಂಪರಿಕ ಮಹಾಕೂಟದಲ್ಲಿ ನಮ್ಮ ಗೆಳೆಯರ ಬಳಗದವರು ಎಲ್ಲರೂ ಕೂಡ ನಾವು ಸೇ ಹಾಯ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಯುಗಾದಿ ಪ್ರಯುಕ್ತ ಎಲ್ಲ ನನ್ನ ಗೆಳೆಯರು ಎಲ್ಲರೂ ಕೂಡ ಈ ಒಂದು ಮಹಾಕೂಟಕ್ಕೆ ಬಂದಿದ್ದೀವಿ. ಅದಕ್ಕೆ ನಾವು ಈಗ ಒಂದು ಗಿಲಿ ಓಕೆ ಕೊಡೋಣ. ಇಲ್ಲ ನಡೀತದೆ, ನಾವು ಹೋಗ್ತೇವೆ. ಸರಿ ಬಾ ಒಳಗಡೆ ಇಲ್ಲಿ ಬಂದ ಅವಿನಾಶ್ ಭಾಯ್ ಬಂದ. 40,000 ರೂಪಾಯಿ ಕ್ಯಾಮ್ರಾ ನೀರ ಅಗ್ರ ಬಗ್ರ ತಿಳಿದಿರಿ ಎಲ್ಲ ಮಗ. ಅವಿನಾಶ್ ಭಾಯ್ 40,000 ರೂಪಾಯಿ ಕ್ಯಾಮ್ರಾ ನೀರಾಗ ಆಟ ಆಡಕತ್ತೀವಿ. 40,000 ರೂಪಾಯಿ. ಜೈ ಜನಪದ ಕಿಂಗ್ ಕೋಲೂರು ಮಾಳು ನಿಪ್ನಾಳ್
अविनाश सिंगिंग स्टार किरोत ದೇಶಕ್ಕೆ ಒಬ್ಬ ಸೈನಿಕನ ಮಾಡಿಕೊಟ್ಟಿರ್ತಕ್ಕಂತಹ ಏಕೈಕ ತಾಯಿ ಅಂದ್ರೆ ಬೇರೆ ಊರಿನಿಂದ ಬಂದು ನಮ್ಮ ಗ್ರಾಮಕ್ಕೆ ನೆಲೆಸಿ ನಮ್ಮ ಊರಿನೊಳಗಡೆ ಕೂಲಿ ನಾಲಿ ಮಾಡಿ ದೇಶಕ್ಕೆ ಒಬ್ಬ ಸೈನಿಕನನ್ನ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಮಹಾತಾಯಿಗೆ ಇವತ್ತು ಸನ್ಮಾನ ಆಗಬೇಕಾಗಿದೆ. ದಯವಿಟ್ಟು ಆ ತಾಯಿಯನ್ನು ಬರಮಾಡಿಕೊಳ್ಳೋಣ. ಶ್ರೀಮತಿ ರೇಖಾ ರಘುನಾಥ್ ಇವರು ವೇದಿಕೆಗೆ ಬಂದು ಅತಿಥಿ ಮಹೋದಯರಿಂದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದೇಶ ಸೇವೆ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಇವತ್ತು ತನ್ನ ಮಗನ ಕೂಲಿ ನಾಲಿ ಮಾಡಿ ದೇಶ ಸೇವೆಗಾಗಿ ಸಮರ್ಪಣೆ ಮಾಡಿಕೊಟ್ಟಿರ್ತಕ್ಕಂಥ ಏಕೈಕ ತಾಯಿ ಆ ಒಂದು ಮಗುವಿಗೆ ದೇಶ ಸೇವೆ ಮಾಡ್ತಕ್ಕಂಥ ಶಕ್ತಿ ಆ ತಾಯಿ ಭಾರತಾಂಬೆ ನೀಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ನೋಡಿ ತಾಯಿಗೆ ಎಂಥ ಸಂತೋಷ, ಕಣ್ಣಲ್ಲಿ ನೀರು ಬರ್ತಾ ಇದೆ ಆ ತಾಯಿಗೆ. ಅವರ ತಮ್ಮ ಮಕ್ಕಳನ್ನ ನಮ್ಮ ಕಣ್ಣೆದುರಿಗೆ ನಾವು ಅವರ ಸಾಧನೆಯನ್ನು ಕೊಂಡಾಡಿವಪ್ಪ ಅಂದರೆ ಸ್ವಾಭಾವಿಕವಾಗಿ ಸಂತೋಷದ ಕಣ್ಣೀರು ಬರುತ್ತೆ. ಅದಕ್ಕೆ ಸಂತೋಷದ ಕಣ್ಣೀರನ್ನು ತರ್ತಕ್ಕಂಥ ಕೆಲಸವನ್ನು ತಾಯಿಯಂದ್ರು ಮಕ್ಕಳಿಗೆ ಮಾಡ್ರಿ. ಮಕ್ಕಳಿಗೆ ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀರಿ, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನ ಈ ಉದಾಹರಣೆಯಾಗಿ ಕೊಡ್ತಾ ಇದ್ದೀವಿ ನಾವು.